ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಹುಡುಗರನ್ನ ಇಟ್ಕೊಂಡು ಈ ಮನೇಲಿ ಎಂಥ ಆಟ ಆಡ್ತೀನಿ ಅಂದರೆ ಮುಟ್ಟು ನೋಡ್ಕೊಳ್ಬೇಕು. ಇವತ್ತು ಏನೇನೆಲ್ಲ ಆಗುತ್ತೋ ಅದನ್ನೆಲ್ಲ ಮಾಡಿ ಮುಗಿಸಿ ನನಗೇನೇನೆಲ್ಲ ಬೇಕೋ ಅದನ್ನೆಲ್ಲ ದಕ್ಕಿಸ್ಕೊಳ್ತೀನಿ. ಎಲ್ಲ ಸಿಗುತ್ತೆ ನನಗೆ. ಏನಾದರೂ ಒಂದು ತೀರ್ಮಾನ ಮಾಡಿಕೊಂಡೇ ಹೋಗಬೇಕು, ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋಳಲ್ಲ. ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಗಳ ಜೀವನನ ಉಳ್ಸಕ್ಕೆ ಬಂದಿರೋ ಆಪತ್ ಬಾಂಧವರು ನೀವು. ಹಾಗಾದರೆ ಬನ್ನಿ ಒಳಗಡೆ ಹೋಗೋಣ. ಅಯ್ಯೋ ಇರಪ್ಪ, ದೊಡ್ಡ ಮನೆ ದೊಡ್ಡ ಜನ, ನಮ್ಮಂಥ ಬಡವರ ಜೊತೆ ಸಂಬಂಧ ಬೆಳೆಸೋದಕ್ಕೆ ಯೋಚನೆ ಮಾಡ್ತಾರೆ. ನಾನು ಹೋಗಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ನಾನು ಬರೋದು ಸ್ವಲ್ಪ ತಡ ಆದರೆ ನಿಮ್ಮ ತಾಯಿ ಅಂದ್ಕೊಂಡು ಇಲ್ಲೇ ಕಾಯ್ತಾ ಇರ್ರಪ್ಪ. ನಾನೇನು ತಡ ಮಾಡಲ್ಲ, ಬೇಗ ಬಂದುಬಿಡ್ತೀನಿ. ಪರವಾಗಿಲ್ಲ ಮೇಡಮ್, ನೀವು ಹೋಗಿ ಬನ್ನಿ. ನೀವು ಕರೆಯೋವರೆಗೂ ನಾವು ಇಲ್ಲೇ ಇರ್ತೀವಿ. ನಿಮ್ಮ ಸಂಕಟ ನಮಗೆ ನೋಡೋಕ್ಕಾಗ್ತಿಲ್ಲ. ಹೌದು ಮೇಡಮ್, ಇವತ್ತೇನೇ ಆಗಲಿ ನಿಮ್ಮ ಮಗಳು ಒಳ್ಳೇದು ಮಾಡೋ ಹೋಗೋದು ನಾವು. ಒಂದು ನಿಮಿಷ ಬಂದೆ ಮೇಡಮ್, ಒಂದು ನಿಮಿಷ. ಏನಪ್ಪ? ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಮೇಡಮ್. ಬೇಡ ಅಂತ ಏನಾದರೂ ಕೈ ಎತ್ಬಿಡ್ತಾರ ಹಿಂಗೆ? ಏನಪ್ಪ ಅದು ಮುಖ್ಯವಾದ ವಿಷಯ? ಮೇಡಮ್, ನೀವೊಂದ್ಸಲ ಯೋಚನೆ ಮಾಡಿ, ನಾವು ಮಾಡ್ತಿರೋದು ಸರಿಯಾಗಿದೆಯಾ? ಈ ವಿಷಯನ ಅಂತರ ಮೇಡಮ್ಗೆ ಹೇಳ್ಬೇಕಾ ಅಂತ. ಎಲ್ಲ ನನ್ನ ಮಕ್ಕಳ ಅಷ್ಟೆಲ್ಲ ಹತ್ತು ಕರೆದು ಅಮ್ಮ ಮಗ ಅಂತ ಎಲ್ಲ ನಾಟಕ ಮಾಡಿದ್ರು, ನೀವಿನ್ನೂ ಕರಗ್ಲಿಲ್ವಾ? ಏನು ಮಾಡಲಿ ನಾನೀಗ? ಕೈಗೆ ಬಂದಿರೋದು ಬಾಯಿಗೆ ಬರ್ದಂಗೆ ಮಾಡಿಬಿಡ್ತಾರೋ ಏನೋ. ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀರಾ? ನಾನು ಏನು ಅನ್ಯಾಯ ಮಾಡಿದೆ ಅಂತ ಇಷ್ಟು ದೂರ ಬಂದಮೇಲೆ ಆಗಲ್ಲ ಅಂತ ಇದ್ದೀರಾ? ಅದು ಹಾಗಲ್ಲ ಮೇಡಮ್. ಇನ್ನೇನಪ್ಪ ಮಾಡಲಿ ನಾನು? ನಿಮಗೂ ಅಕ್ಕ ತಂಗಿ ಇದ್ದಿದ್ದು, ಅವ್ರ ಜೀವನದಲ್ಲೂ ಇಂಥ ಪರಿಸ್ಥಿತಿ ಬಂದಿದ್ರೆ? ಮೇಡಮ್, ನಮ್ಮ ಅಕ್ಕ ತಂಗಿ ಜೀವನ ಹಿಂಗೆ ಇರುತ್ತೆ ಅಂತ ಎಲ್ಲದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಮೇಡಮ್. ನಮ್ಮ ಪ್ರಶ್ನೆ ಬೇರೆ ಇದೆ. ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ, ಓಕೆ, ಅರ್ಥ ಆಗುತ್ತೆ. ಆದರೆ ನೀವು ಹೇಳಿದ್ಕೆಲ್ಲ ನಾವು ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ ಮೇಡಮ್? ಯಾಕ್ರಪ್ಪ, ನಾನು ಈಗೇನು ಮಾಡಿದೆ ಅಂತ ಹೀಗೆ ಹೇಳ್ತಾ ಇದ್ದೀರಾ? ಮೇಡಮ್, ಈ ಮನೆ ಬಗ್ಗೆ ನಾವು ತುಂಬ ಕೇಳಿದ್ದೀವಿ. ನಾವು ಬಂದು ಇರೋ ಸತ್ಯನ ಹೇಳೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ, ಓಕೆ. ಆದರೆ ಇನ್ನೊಬ್ರಿಗೆ ತೊಂದರೆ ಆದರೆ ಅದಕ್ಕೆ ನಾವು ಕಾರಣ ಆಗ್ಬೇಕಾ ಮೇಡಮ್? ಅದಕ್ಕೆ ನೀವು ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ ಹೇಳಿದೆ. ನಾನೇನು ಸುಳ್ಳು ಹೇಳು ಅನ್ನ, ನಿಜ ಹೇಳಿ ಅಂತ ತಾನೇ ಹೇಳಿದ್ದು. ನನ್ನ ಕಣ್ಣಾರ ನನ್ನ ಅಳಿಯ ನನ್ನ ಮಗಳಿಗೆ ತಾಳಿ ಕಟ್ಟದೆ ಹಸೆ ಮನೆ ಮೇಲೆ ಬಿಟ್ಟು ಹೋದಾಗ ತಾಯಿಯಾಗಿ ನನಗೆ ಎಷ್ಟು ನೋವಾಗಿರಬೇಡ. ಆಯ್ತಪ್ಪ, ಆಯ್ತು, ನೀವೇನು ಹೇಳಬೇಡಿ. ನನ್ನ ಮಗಳನ್ನ ಬಾವಿಗೆ ತಳ್ಳಿ ನಾನು ವಿಷ ಕುಡಿದು ಬಾವಿಗೆ ಹಾರ್ತೀನಿ. ನಮ್ಮಿಬ್ಬರು ಸಾವಿಗೆ ನೀವಿಬ್ಬರೇ ಕಾರಣ ಆಗಿರ್ತೀರ, ನೆನ್ಪಿಟ್ಕೊಳ್ಳಿ. ಮೇಡಮ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಈ ಮನೆ ಬಗ್ಗೆ, ಈ ಮನೇಲಿರೋ ಜನದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅದಕ್ಕೋಸ್ಕರ ಹಾಗೆ ಹೇಳಿದೆ ಮೇಡಮ್. ನೀವು ಹೇಗೆ ಹೇಳ್ತೀರೋ ನಾವು ಹಾಗೆ ಕೇಳ್ತೀವಿ. ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಬೇಡಿ ಮೇಡಮ್. ನೀವು ಕರೆಯೋ ತನಕ ನಾವು ಇಲ್ಲೇ ಇರ್ತೀವಿ ಮೇಡಮ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ನಾನು ಬಂದು ಕರಿತೀನಿ. ಎಮೋಷ್ನಲ್ಲಿಂದ ಏನು ಬೇಕಾದರೂ ಹೊಡಿಬೋದು, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದನ್ನೇ ಅಸ್ತ್ರ ಮಾಡ್ಕೊಳ್ತೀನಿ ನಾನು. ಇಲ್ಲ ರೂಪ, ಇಂಥ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿದ್ದಾರೆ ಅನ್ನೋದೇ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ನನ್ನ ವಿಷಯಕ್ಕೆ ಇಷ್ಟೊಂದೆಲ್ಲ ಸೆನ್ಸಿಟಿವ್ ಇದ್ದಾರೆ. ಇದು ಹೇಗೆ ಸಾಧ್ಯ ರೂಪ? ಹೌದು ಮೇಡಮ್, ನಿಮಗೆ ನೆನಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮಗೆ ಏಜು ಸರ್ನ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತಿದೆ. ಆದರೆ ಒಂದೇ ಒಂದು ಸಲ ನಿಮಗೆಲ್ಲನೂ ನೆನಪಾದ ಮೇಲೆ ಏಜು ಸರ್ ಪ್ರೀತಿನ ನೀವು ಅನುಭವಿಸಿದ್ದೀರಾ. ಆ ಪ್ರೀತಿಲಿ ನಿಮ್ಮದು ಒಂದು ಪಾಲು ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಹೌದು ರೂಪ, ಆ ನೆನಪು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಹೌದು ಮೇಡಮ್, ನಿಮ್ಗೇನು ನೆನಪಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ವರ್ಷ ನೀವು ಏಜು ಸರಿಂದ ದೂರ ಇದ್ದು ಇಂಥ ಒಳ್ಳೆ ಪ್ರೀತಿನ ಕಳ್ಕೊಂಡ್ರಲ್ಲ ಮೇಡಮ್, ಅದು ನಂಗೆ ತುಂಬ ಬೇಜಾರಾಗ್ತಿರೋದು. ಏನು ಹೇಳ್ತಿದ್ಯಾ ರೂಪ? ಹೌದು ಮೇಡಮ್, ಇಷ್ಟು ವರ್ಷದಿಂದ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ. ನೀವು ನನ್ನ ಒಬ್ಬ ಫ್ರೆಂಡ್ ಥರ ನೋಡ್ಕೊಂಡಿದ್ದೀರಾ, ತಂಗಿ ಥರ ಕೇರ್ ಮಾಡಿದ್ದೀರಾ. ಆ ಸಲ್ಗೆಯಿಂದ ಒಂದು ಮಾತು ಹೇಳ್ತೀನಿ, ಆದಷ್ಟು ಬೇಗ ಏಜು ಸರ್ ಪ್ರೀತಿ ಒಪ್ಕೊಳ್ಳಿ ಮೇಡಮ್. ದಯವಿಟ್ಟು ಅಂತ ಪ್ಯೂರ್ ಲವ್ನ ಕಳ್ಕೋಬೇಡಿ ಮೇಡಮ್.
ಜೊತೆ ಹೊರಗೆ ಹೋಗೋಕ್ಕಾಗ್ಲಿಲ್ಲ ಅಂತ ಏಜೆ ಕೋಪದಲ್ಲಿ ಹೀಗೆಲ್ಲ ಮಾಡ್ಕೊಂಡ್ಬಿಟ್ರು. ಆದಷ್ಟು ಬೇಗ ಏಜೆ ಸರ್ ಪ್ರೀತಿ ಒಪ್ಕೊಳ್ಳಿ ಮೇಡಮ್. ದಯವಿಟ್ಟು ಅಂತ ಪ್ಯೂರ್ ಲವ್ನ ಕಳ್ಕೊಬೇಡಿ ಮೇಡಮ್. ಅಂತ್ರ ಅಂತ್ರ ಅಯ್ಯೋ ಕೌಸಲ್ಯ ಅವ್ರು ಬಂದೇ ಬಿಟ್ರು. ಪ್ರೇಮ್ ಅಂತ್ರ ಅದಕ್ಕೆ ನಾನು ಹೇಳಿದಿಲ್ವಾ ಕೌಸಲ್ಯ ಬರ್ತಾರೆ ಅಂತ ಬಂದೇ ಬಿಟ್ರು. ಏನ್ ಮಾಡೋದೀಗ? ಅಂತರ ಅಂತ ಬೇರೆ ಕೂಗ್ತಿದ್ದಾರೆ. ಅಂತರ ಬಂದ್ಬಿಟ್ರೆ ಏನ್ ಗತಿ? ಅದಕ್ಕೆ ನೀವು ಟೆನ್ಷನ್ ಆಗಬೇಡಿ, ನಾನು ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ, ಟ್ರೈ ಮಾಡ್ತೀನಿ. ನೀವೇನು ನೋಡ್ತಿದ್ದೀರಲ್ಲ, ಅವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಲೀಲಾ ಅವರು ಈ ಥರ ಕಷ್ಟ ಅಂತ ಕೂತಿದ್ರೆ ನಮ್ಮ ಮನೆ ಹೀಗಿರ್ತಿರ್ಲಿಲ್ಲ. ಅದೇನು ಅಂತ ನಾನು ನೋಡ್ತೀನಿ. ಬಂದೇ ಓಹೋ ಕೌಸಲ್ಯ ಅವರೇ, ನಮಸ್ತೆ, ಹೇಗಿದ್ದೀರಾ? ಆರಾಮ? ಕೂತ್ಕೊಳ್ಳಿ. ಇವನೇನು ಯಾವತ್ತೂ ಇಲ್ಲದೆ ಇರೋನು ಇವತ್ತು ಬಂದು ನನ್ನನ್ನು ಮಾತಾಡಿಸ್ತಾ ಇದ್ದಾನಲ್ಲ? ಕೌಸಲ್ಯ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ. ಇಲ್ಲಪ್ಪ, ನಂಗೆ ಕೆಲಸ ಇದೆ. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ್ರನ ಹತ್ರ. ನಾನು ಅವ್ರನ್ನ ಕರಿತೀನಿ, ನೀವು ಮೊದಲು ಕೂತ್ಕೊಳ್ಳಿ. ಅಯ್ಯೋ ಕೂತ್ಕೊಳ್ಳಿ ಕೌಸಲ್ಯ ಅವರೇ, ನಿಮ್ಮಂಥವ್ರ ಮನೆಗೆ ಬಂದಿರುವಾಗ ಕೂರಿಸಿ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಿ. ಕೌಸಲ್ಯ ಅವರೇ, ಬಿಸಿಲಲ್ಲಿ ಬೇರೆ ಬಂದಿದ್ದೀರಾ, ಕುಡಿಯೋಕೆ ಏನು ತಗೋತೀರಾ? ಅಯ್ಯೋ ಏನು ಬೇಡ, ಮೊದಲು ಅಂತ್ರನ ಕರೀರಿ. ಅಯ್ಯೋ ನಿಮ್ಮಂಥವ್ರ ಮನೆಗೆ ಬಂದಿರೋವಾಗ ಕೂರಿಸಿ ಕುಡಿಯೋಕೇನು ಕೊಡದಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಅದು ಅಲ್ಲದೆ ಬಿಸಿಲಲ್ಲಿ ಬೇರೆ ಬಂದಿದ್ದೀರಾ, ಕೋಲ್ಡಾಗ ಏನಾರು ತರಿಸ್ಬಿಡ್ತೀನಿ ರೀ. ಕುಡ್ದಿದ ತಕ್ಷಣ ನಿಮ್ಗೆ ಬಂದಿರೋ ಆಯಾಸ ಎಲ್ಲ ಹೋಗಿ ತಂಪಾಗ್ಬಿಡ್ಬೇಕು. ಒಂದು 5 ನಿಮಿಷ ಇರಿ, ಬರ್ತೀನಿ. ಹಾಂ ಪರವಾಗಿಲ್ವೇ? ನಾನು ನೋಡಿದ್ರೆ ಈ ಲೆವೆಲ್ಗೆ ಭಯ ಇದೆಯಲ್ಲ? ಕೌಸಲ್ಯ ಇನ್ ಲೆವೆಲ್ ಅಂದರೆ ಇದೇ ಕಡೆ. ಜ್ಯೂಸ್ ತರ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನೀವು ಹೋಗಿ ಜ್ಯೂಸ್ ತೊಗೊಂಬನ್ನಿ, ಅಲ್ಲಿ ತನಕ ನಾನು ಇರ್ತೀನಿ. ಆಯಿತು, ಅವರೆಲ್ಲೋ ಹೋಗ್ತಿರೋ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕವರು ಅಂತರಾತ್ರಿನ ಮೀಟ್ ಮಾಡ್ದಿರೋ ನಾವು ನೋಡ್ಕೋಬೇಕು, ಆಯಿತಾ? ಸರಿ ಅದಕ್ಕೆ. ನಂಗೆ ಗೊತ್ತು ನೀವು ಅಂತರ ಅಕ್ಕನ ಜೊತೆ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂತ ಹೀಗೆ ಮಾಡಿರೋದು. ನಿಮ್ಮಿಬ್ರನ್ನ ಕಳಿಸ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ. ಅದು ಅಮ್ಮ ಇಲ್ಲಿಗೆ ಬರ್ತೀನಿ ಅಂದ ತಕ್ಷಣ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟೆ. ಇಲ್ಲದೆ ಹೋಗಿದ್ರೆ ನಿಮ್ಮಿಬ್ರನ್ನ ಒಂದು ಒಳ್ಳೆ ಜಾಗಕ್ಕೆ ಒಂದೊಳ್ಳೆ ಟೈಮಲ್ಲಿ ಹೊರಗಡೆ ಕಳಿಸ್ತಾ ಇದ್ದೆ. ಅಂತರ ಅಕ್ಕ ನಿಮ್ಮ ಜೊತೆ ಇನ್ನೂ ಹತ್ರ ಆಗೋಗಿ ಮಾಡ್ತಾ ಇದ್ದೆ. ಲೀಲಾ, ಏನಾಯ್ತು? ಯಾಕೆ ಕಣ್ಣೀರು? ಇಲ್ಲ, ನಿಮಗೆ ನೋವಾಯ್ತಲ್ಲ, ಅದನ್ನ ನೋಡಿ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನೋಡ್ತಾ ನಿಂತ್ಬಿಟ್ಟೆ ಅಷ್ಟೆ. ಲೀಲಾ, ಅಂತರ ಏನಾರ ಬೇಜಾರು ಮಾಡ್ಕೊಂಡಿದ್ದಾಳ? ಅವಳ ಹತ್ರ ಮಾತಾಡ್ತೀಯಾ? ನೋಡಿ, ಯಾರೂ ಬೇಜಾರಾಗಿಲ್ಲ. ಒಂದು ವೇಳೆ ಯಾರಾದರೂ ಬೇಜಾರಾದರೆ ಅದನ್ನು ನಾನು ಸರಿ ಮಾಡ್ತೀನಿ. ನಾನು ಇದ್ದೀನಲ್ವಾ? ಇವಾಗ ನೀವು ಒಂದು ಸ್ವಲ್ಪ ಹೊತ್ತು ಏನೂ ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ ಪ್ಲೀಸ್. ಆರಾಮಾಗಿರೋದಕ್ಕೆ ನನಗೇನಾಗಿದೆ? ಆಗಿರೋದೊಂದು ಚಿಕ್ಕ ಗಾಯ ಅಷ್ಟೇ. ಯಾಕೆ ಮನೆಯವರೆಲ್ಲ ಹೀಗಾಡ್ತಾ ಇದ್ದೀರಾ? ಪ್ರೀತಿಗೋಸ್ಕರ. ಮನೆಯವರೆಲ್ಲ ನಿಮ್ಮಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ನಿಮ್ಗೆ ಅನಿಸ್ತಿರ್ಬೋದು ಚಿಕ್ಕದಾಗಿರೋ ಗಾಯ, ಅದಕ್ಕೆ ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ವಿಚಿತ್ರನೂ ಅನಿಸ್ಬೋದು. ಆದರೆ ಪ್ರೀತಿಸಿದವ್ರಿಗೇನಾದರೂ ಗಾಯ ಆದರೆ ಅದು ಅವ್ರಿಗೆ ದೊಡ್ಡದೆ. ಅಜ್ಜಿ ಕಂಟ್ಕ ಅಂತ ಹೇಳ್ದಾಗಿಂದ ನಮಗೆಲ್ಲ ಕೈ ಕಾಲೇ ಆಡ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇವಾಗ ನೀವು ರೆಸ್ಟ್ ಮಾಡಿ. ಲೀಲಾ, ಏನು ಮಾಡ್ತಿದ್ಯಾ ಲೀಲಾ ನೀನು? ಬಾಯ್ ಕಡೆ.
ಇದನ್ನು ನಾನು ಮಾಡಬೇಕು, ನೀನಲ್ಲ. ಏನಿದು ಒಬ್ಬರೇ ಬಂದಿದ್ದೀರಲ್ಲ, ಮನೆಯಿಂದ ಯಾರು ಬರಲಿಲ್ವಾ? ಬರ್ತಾರಪ್ಪ, ಎಲ್ಲ ಮುಗ್ದ ಮೇಲೆ. ಅದಕ್ಕಿಂತ ಮುಂಚೆ ನಾನೇ ಮುಗಿಸ್ ಹೋಗೋಣ ಅಂತ ಬಂದಿದ್ದೀನಿ. ಅರ್ಥ ಆಗ್ತಿಲ್ಲ. ಅರ್ಥ ಆಗುತ್ತೆ, ಅದಕ್ಕೂ ಮುಂಚೆ ನಾನು ಅಂತರನ್ನ ನೋಡಬೇಕು. ಅಯ್ಯೋ ಕರಿತೀನಿ, ನೀವು ಕೂತಿರಿ. ಏನಪ್ಪ ನೀನು ಬರೀ ಕೂತಿರಿ ಅಂತ ಇದೆಯಾ? ಮೊದಲು ಕರಿಯೋಣ. ಜ್ಯೂಸ್ ತಗೊಳ್ಳಿ. ನೀವೇನೇ ಹೇಳಿದ್ರೆ ಎಲ್ಲ ಕೆಲಸ ಮಾಡಕ್ಕೆ ನಾವು ಇದೀವಲ್ಲ, ನಿಮಗೆ ಅಂತ ಈ ಜ್ಯೂಸಲ್ಲಿ 2 ಐಸ್ ಕ್ಯೂಬ್ ಎಕ್ಸ್ಟ್ರಾ ಹಾಕೊಂಡು ಮಾಡ್ಕೊಂಡ್ಬಂದಿದ್ದೀನಿ. ತಣ್ಣಗಿದೆ, ತಗೊಳ್ಳಿ. ಬೇಡ ಲಕ್ಷ್ಮಿ, ಆಮೇಲೆ ಬಂದು ಕುಡಿತೀನಿ. ಅಯ್ಯೋ ಅಷ್ಟು ಅರ್ಜೆಂಟ್ ಯಾಕೆ? ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ನೀವು ಕುಡಿತೀರಿ. ಹೌದು ಕೌಸಲ್ಯ ಅವರೇ, ನೀವು ಕುಡಿದು ಮುಗಿಸೋದ್ರ ಒಳಗೆ ಪ್ರೇಮ್ ಹೋಗಿ ಕರ್ಕೊಂಬರ್ತಾರೆ. ಜ್ಯೂಸ್ ಕೊಟ್ಟು ಟೈಮ್ ವೇಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಇಂಥ 100 ಆಟಗಳನ್ನ ಆಡಿ ಎಡಗೈಯಲ್ಲಿ ಕಪ್ ಕಿತ್ಕೊಂಡು ಬಂದೋಳು ನಾನು. ನನ್ನ ಹತ್ರನೇ ನಿಮ್ಮ ಬುದ್ಧಿ ತೋರಿಸ್ತಾ ಇದ್ದೀರಾ? ಮನೆಯೇ ಶೇಕ್ ಮಾಡಬೇಕಂತ ಹಾಟ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ, ನೀವು ನೋಡಿದ್ರೆ ತಂಪಾಗಿರುವಂಥ ಜ್ಯೂಸ್ ಕೊಡ್ತಾ ಇದ್ದೀರಾ. ನಾನು ಅಂತರನ್ನ ಹತ್ರ ಮಾತಾಡಬೇಕು. ಕೌಸಲ್ಯ ಅವರೇ, ಏನಕ್ಕೆ ಮಾಡೋದು? ಇದನ್ನು ಮಾಡಬೇಕಾಗಿರೋದು ನಾನು, ಇದು ನಿನ್ನ ಕೆಲಸ ಅಲ್ಲ. ಅಂತರ? ಹೌದು ಅಭಿ, ನನ್ನಿಂದಾನೇ ನಿಮ್ಗೆ ಹರ್ಟ್ ಆಗಿದ್ದು. ನಾನು ನಿಮ್ಮ ಜೊತೆ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂತ ತಾನೇ ನೀವು ಅಪ್ಸೆಟ್ ಆಗಿದ್ದು. ಆ ಹಿಂಸೆಲ್ಲೇ ಈ ಗಾಯ ಆಗಿತ್ತು. ನಾನು ನಿಮ್ಮ ಲೈಫಲ್ಲಿ ಬರದೇ ಹೋಗಿದ್ದಿದ್ರೆ ನಿಮ್ಮ ಲೈಫಲ್ಲಿ ನಡೀತಾ ಇದ್ದಿದ್ದು ಎಷ್ಟೋ ವಿಷಯಗಳು ತನ್ನ ಪಾಡಿಗೆ ತಾನು ನಡೆದು ಹೋಗ್ತಿತ್ತು. ಆದರೆ ನಾನು ಬಂದು ನಿಮ್ಮ ಲೈಫ್ನ ರಾಂಗ್ ಡೈರೆಕ್ಷನ್ಗೆ ತೊಗೊಂಡು ಹೋಗ್ತಿದ್ದೀನ ಅಂತ ಫೀಲ್ ಆಗ್ತಿದೆ. ಅಕ್ಕ, ಏನು ಮಾತಾಡ್ತಿದ್ದೀರಾ ನೀವು? AJ ಸರು ನೊಂದ್ಕೋತಾರೆ. ನಾನು ಹೇಳ್ತಿರೋದು ಸತ್ಯನೇ. ಅಂತ ನೀನೇ ಗಿಲ್ಟ್ ಫೀಲ್ ಮಾಡ್ತಿದ್ಯಾ? ದಿಸ್ ವಾಸ್ ಜಸ್ಟ್ ಅ ಸ್ಮಾಲ್ ಆಕ್ಸಿಡೆಂಟ್ ಅಷ್ಟೇನೆ. ಆ್ಯಂಡ್ ಹೊರಗೆ ಹೋಗ್ತಾ ಇರೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲ ಅಭಿ, ನೀವೇನೇ ಹೇಳಿದ್ರೂ ನಾನು ಕನ್ವಿನ್ಸ್ ಆಗಲ್ಲ. ನನಗೆ ಗಿಲ್ಟ್ ಇಟ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ನನ್ನ ಜೊತೆ ನೀವು ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂತ ನೊಂದ್ಕೊಂಡಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ಫ್ಯಾಕ್ಟ್ ಈಗಲೂ ಕೂಡ ಆ ನೋವು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ. ಈ ಕ್ಷಣ ನಾನು ನಿಮ್ಗೊಂದು ನಿಜ ಹೇಳ್ತೀನಿ. ನಿಮ್ಗೇನಾದರೂ ನೋವಾದರೆ ನನಗೆ ತುಂಬ ಬೇಜಾರಾಗುತ್ತೆ. ಆ ನಿಮ್ಮ ನೋವಿಗೆ ನಾನು ಕಾರಣ ಅಂತ ಅನ್ಸಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ ನನಗೂ ಅಷ್ಟೇ ನೋವಾಗುತ್ತೆ. ನಿಮ್ಗಾಗಿರೋ ಗಾಯ ಚಿಕ್ಕದೋ ದೊಡ್ಡದೋ ನನಗೆ ಗೊತ್ತಿಲ್ಲ. ಕೈಗಾಗಿರೋ ಗಾಯ, ಮನ್ಸ್ಗಾಗಿರೋ ನೋವು, ಈ ಎರಡೂ ಹೋಗೋವರೆಗೂ ನಾನು ನಿಮ್ಮ ಜೊತೆಗಿದ್ದು ನೋಡ್ಕೋತೀನಿ. ಅಕ್ಕ, ನಿಮ್ಗೇನಾದ್ರು ಲೀಲಾ, ಅಭಿನ ನಾನೇ ನೋಡ್ಕೋಬೇಕು. ಅದು ನನ್ನ ಜವಾಬ್ದಾರಿ. ನೀನು ಹೋಗು. ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತಿದ್ಯಲ್ಲ ಲೀಲಾ, ಹೋಗು. ಅಭಿ, ನೀವು ನನ್ನನ್ನು ಕೇಳದೆ ಎಲ್ಲೂ ಹೋಗೋ ಹಾಗಿಲ್ಲ. ಓಕೆ, ನೀ ಹೀಗೆ ಹೇಳಿದ್ರೆ ಎಷ್ಟು ದಿನ ಬೇಕಾದರೂ ಇಲ್ಲೇ ಇದ್ಬಿಡ್ತೀನಿ ನಾನು. ಏನೋ ಇಷ್ಟೊತ್ತಾಗೋಯ್ತು, ನಮ್ಮ ಕೆಲಸಗಳೆಲ್ಲ ಬಿಟ್ಟು ಹಂಗೆ ಬಂದಿದ್ದೀವಿ. ಏನು ಮಾಡೋದು ಮಗ, ನಾವು ಇವಾಗ ಹೊರಟ್ರೆ ಕೌಸಲ್ಯ ಮೇಡಮ್ ಅವರು ಮಗ ತಂಗಿ ಅಂತ ಸೆಂಟಿಮೆಂಟಲ್ ಏನೇನೋ ಹೇಳ್ತಾರೆ. ಅದು ನಿಜನೇ ಕಣೋ, ಯಾವಾಗ ಕರೀತಾರೇನೋ, ನೋಡೋಣ ಇರು.
ಅಕ್ಕ ಏನು ಸರು? ಅಕ್ಕ ಯಾರಕ್ಕ ಅವರು ನಮ್ಮನೆಗೆ ಬಂದು ಹೀಗೆ ಕೂತಿದ್ದಾರೆ? ಇವ್ರು ಯಾರು ಅಂತ ನನಗೂ ನೆನಪಾಗ್ತಿಲ್ಲ ಸರು. ಅಕ್ಕ ಇವ್ರು ಯಾರು ಅಂತ ನಂಗೆ ಗೊತ್ತಾಯ್ತು. ಏಜೆ ಲೀನಾ ಮದುವೆನಲ್ಲಿ ಈವೆಂಟ್ ಆರ್ಗನೈಸ್ ಮಾಡಕ್ ಬಂದಿದ್ರಲ್ಲ ಅವರೇ. ಹೌದು, ಇವ್ರು ಯಾಕೆ ಇವಾಗ ಮನೆಗೆ ಬಂದಿದ್ದಾರೆ? ಇವ್ರ ಪೇಮೆಂಟ್ನೆಲ್ಲ ನಾನೇ ಅವತ್ತು ಕ್ಲಿಯರ್ ಮಾಡಿದ್ನಲ್ಲ. ಏಜೆ ಮನೆಯಲ್ಲಿ ಪೇಮೆಂಟ್ ಬಾಕಿ ಇಟ್ಕೊಂಡಿರೋ ಹಿಸ್ಟ್ರಿ ಇದೆಯಾ? ಬೇರೆ ಏನೋ ಇರಬೇಕು. ಬನ್ನಿ ಹೋಗಿ ನೋಡೋಣ. ನೀವೇನಿಲ್ಲಿ? ಹಾಂ ನಮಸ್ತೆ ಮೇಡಮ್. ನಮಸ್ತೆ. ಏನು ವಿಷಯ? ಏನಾದರೂ ಕೆಲಸ ಆಯ್ತಾ? ಅಂಥ ಕೆಲಸ ಏನಿಲ್ಲ ಮೇಡಮ್. ಅದೇ ಕೌಸಲ್ಯ ಮೇಡಮ್ ಅಂದರೆ ಲೀಲಾ ಮೇಡಮ್ ಅವ್ರ ತಾಯಿ ಅವರಿಲ್ಲಿ ಕರ್ಕೊಂಡು ಬಂದರು. ಏನು ಕೌಸಲ್ಯ ನಿಮ್ಮನ್ನು ಕರೆಸಿದಾರಾ? ಏನಕ್ಕೆ ಕರೆಸಿದ್ದಾರೆ? ಏನು ವಿಷಯ ಅಂತ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಏಜೆ ಸರ್ಗೂ ಲೀಲಾ ಮೇಡಮ್ಗೂ ಮದುವೆ ಆಗ್ತಿದ್ದ ವಿಷಯನ ಅಂತರ ಮೇಡಮ್ ಅವ್ರಿಗೆ ಹೇಳ್ಬೇಕು ಅಂತ ಕರ್ಕೊಂಡು ಬಂದರು ಮೇಡಮ್. ನೀವು ಹೇಳಿದ್ರೇ ಅವ್ರಿಗೆ ನಂಬಿಕೆ ಬರೋದಂತ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಬಂದ್ರು ಮೇಡಮ್. ಅವ್ರು ಕರಿತೀನಿ ಅಂತ ಹೇಳಿದ್ರು ಮೇಡಮ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೋ. ಒಂದು ನಿಮಿಷ ನೀವಿಬ್ರು ಇಲ್ಲೇ ಇರಿ, ಬರ್ತೀನಿ. ಅಭಿ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳು ಅಂತ ಯಾವ ಅಭ್ಯಂತರನೂ ಇದ್ದೆ, ನೀನು ನನ್ನ ಹತ್ರ ಏನು ಬೇಕಾದರೂ ಕೇಳು. ನೀವು ಯಾಕೆ ಇಷ್ಟೊಂದು ಸಾಫ್ಟು? ಅದರಲ್ಲೂ ನನ್ನ ವಿಷಯ ಅಂತ ಬಂದರೆ ಹೂಗಿಂತ ಮೃದು ಆಗ್ಬಿಡ್ತೀರಾ. ಭಕ್ತ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗ್ತಾನೆ, ಮಗು ಹತ್ರ ತಾಯಿ ಮಮತೆಯಿಂದ ಹೋಗ್ತಾಳೆ. ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಲ್ಲ, ಅದಕ್ಕೆ ಕಾರಣ ಯು ಆರ್ ಸೋ ಸ್ಪೆಷಲ್. ಆ್ಯಂಡ್ ಅದರಲ್ಲಿ ಪ್ರೀತಿ ಇದೆ, ಮಮತೆ ಇದೆ, ಮಮಕಾರ ಇದೆ. ಯಾವುದೋ ಒಂದು ಕಾರಣ ಇಟ್ಕೊಂಡು ನಾ ಹೇಳೋದಕ್ಕಾಗಲ್ಲ ಅಂತ. ಪ್ರಪಂಚದಲ್ಲಿ ಎಷ್ಟೋ ಪ್ರೇಮಿಗಳಿದ್ದಾರೆ, ಅವ್ರಿಗೆ ಹೀಗೆಲ್ಲ ಏನಾದರೂ ಆಗೇ ಆಗಿರುತ್ತೆ. ಆದರೆ ಅವರೆಲ್ಲ ಯಾಕೆ ನಿಮ್ಮ ಹಾಗೆ ರಿಯಾಕ್ಟ್ ಮಾಡಲ್ಲ? ಯಾಕೆಂದರೆ ಅವ್ರ ಜೀವನದಲ್ಲಿ ಅಂತರ ಇಲ್ಲ, ನನ್ನ ಜೀವನದಲ್ಲಿ ಅಂತರ ಇದ್ದಾಳೆ. ಅದಕ್ಕೆ ನನ್ನ ಪ್ರೀತಿ ಇಷ್ಟು ಸ್ಪೆಷಲ್ಲು. ನೋಡು, ನಾವು ಹೊರಗೋಕ್ಕಾಗಲಿಲ್ಲ ಅನ್ನೋದು ಬೇರೆಯವ್ರಿಗೆಲ್ಲ ತುಂಬ ಚಿಕ್ಕ ವಿಚಾರವಾಗಿ ಕಾಣಿಸಿರ್ಬೋದು. ಇನ್ಫ್ಯಾಕ್ಟ್ ನಿನಗೂ ಅದು ಸಣ್ಣ ವಿಷಯವಾಗಿ ಕಾಣಿಸಿರುತ್ತೆ. ಆದರೆ ನನಗೆ ಅದು ತುಂಬ ತುಂಬ ದೊಡ್ಡ ವಿಷಯ. ಏನೋ ಅಂತರ ನನ್ನ ಪ್ರಪಂಚದಲ್ಲಿ ನಾನು ನಿನ್ನ ವಿಚಾರಕ್ಕೆ ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ಇಷ್ಟೊಂದು ಫೀಲ್ ಮಾಡ್ಕೊಳ್ಳಲ್ಲ. ಛೇ, ಏನಕ್ಕ ಮಾಡೋದೀಗ? ಅಂತರ ಅತ್ತೆಗೆ ಶಾಕ್ ಆಗೋವಂಥ ವಿಷಯ ಗೊತ್ತಾದರೆ ಜೀವಕ್ಕೆ ಅಪಾಯ ಅಂತ ಡಾಕ್ಟ್ರು ಹೇಳಿದ್ದಾರೆ. ಕೌಸಲ್ಯ ಬಾಯ್ ಬಿಟ್ಬಿಟ್ರೆ ಈ ಮನೆಗೆ ತಕ್ಕನಾದ ಅತ್ತೆ ಬರಬೇಕು ಅಂತ ನಾವಿಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ. ನಮ್ಮ ಪ್ರಯತ್ನಕ್ಕೆ ಉತ್ತರ ಕೊಡೋ ಹಾಗೆ ಆ ದೇವರು ಅಂತರ ಅತ್ತೆನೇ ಕಳಿಸ್ದ. ಆದರೆ ಈ ಕೌಸಲ್ಯ ಏನಾದರೂ ಅವಳು ಬುದ್ಧಿ ತೋರಿಸಿದ್ರೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಸರು. ಅಕ್ಕ, ಆ ಹುಡುಗರನ್ನ ಅಲ್ಲೇ ಬಿಡಬಾರ್ದಾಗಿತ್ತು. ಬನ್ನಿ ಅಕ್ಕ, ಇವಾಗಲಾದರೂ ವಾಪಸ್ ಕಳ್ಸೋಣ. ಸರು, ಅವಸರ ಪಡಬೇಡ. ಇದು ಅರ್ಜೆಂಟಲ್ಲಿ ಮಾಡೋ ಅಂಥ ಕೆಲಸ ಅಲ್ಲ. ಅಕ್ಕ, ಇವಾಗ ನಾವು ಹೋಗ್ಲಿಲ್ಲ ಅಂದರೆ ಹುಡುಗರನ್ನ ಕರ್ಕೊಂಡು ಕೌಸಲ್ಯ ಅಂತರ ಅತ್ತೆ ಹತ್ರ ಹೋಗ್ತಾಳೆ. ಅದಕ್ಕೆ ನಾವು ಆ ಹುಡುಗರನ್ನ ಕಳಿಸ್ಬಿಟ್ರೆ ಕೌಸಲ್ಯ ಸುಮ್ಮನಾಗ್ತಾಳೆ ಅನ್ಕೊಂಡಿದ್ಯಾ? ಅವಳು ಇನ್ನೊಂದು ದಾರಿ ಹುಡುಕೊಂಡು ಬರ್ತಾಳೆ. ಅವಳೊಂಥರ ಗೆದ್ಲಿದ್ದ ಹಾಗೆ. ನೀನು ಎಷ್ಟೇ ಔಷಧಿ ಹೊಡೆದ್ರೂ ಮತ್ತೆ ಮತ್ತೆ ಬರ್ತಾಳೆ. ಅದಕ್ಕೆ ನಾವೀಗ ಓಡಿಸ್ಬೇಕಾಗಿರೋದು ಆ ಹುಡುಗರನ್ನಲ್ಲ, ಕೌಸಲ್ಯನ. ಬಾ. ಅಕ್ಕ, ಅಕಸ್ಮಾತ್ ಕೌಸಲ್ಯ
ಗೆದ್ಲು ಹುಳದ ಥರ ಹುತ್ತಾನೆ ಕಟ್ಬಿಟ್ರೆ ಆ ಹುತ್ತದೊಳಗೆ ಹಾವಾಗಿ ನಾವು ಸೇರಿಕೊಂಡು ನಮ್ಮ ಆಟನ ಇನ್ನೂ ಅಚ್ಚುಕಟ್ಟಾಗಿ ಆಡ್ಬೋದು. ಬಾ. ಅಭಿ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ, ಪ್ರೀತಿನ ಸಂಭ್ರಮಿಸ್ತಿದ್ದೀರಾ, ನಿಮ್ಮೆದುರು ಕೂತಿರೋಳ ಬಗ್ಗೆ ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ದೀರಾ. ಆದರೆ ನಾನು ಇಲ್ಲಿವರೆಗೂ ಯಾವುದಕ್ಕೂ ನಿಮ್ಗೆ ಉತ್ತರ ಕೊಟ್ಟಿಲ್ಲ. ಒಂದೇ ಒಂದ್ಸಲ ನಾನು ನಿಮಗೆ ಯಾವುದಕ್ಕೂ ಪ್ರತಿಕ್ರಿಯೆನೂ ಕೊಟ್ಟಿಲ್ಲ. ಬೇಜಾರಾಗಲ್ವಾ? ಕಲ್ಲಿನ ಮೇಲೆ ಮಳೆ ಸುರಿದಾಗೆ ಪ್ರೀತಿ ವೇಸ್ಟ್ ಆಗ್ತಿದೆ ಅಂತ ನಿಮ್ಗೆ ಯಾವತ್ತೂ ಅನಿಸಿಲ್ವಾ? ಅಥವಾ ಪ್ರತಿಕ್ರಿಯೆನೇ ಇಲ್ಲದೆ ಇರೋ ಈ ಪ್ರೀತಿ ಬೇಡವೇ ಬೇಡಪ್ಪ, ಸಾಕು, ಏನಾದರೂ ಡಿಸಿಷನ್ ತೊಗೊಂಡ್ಬಿಡೋಣ ಅಂತ ಅನಿಸಿಲ್ವಾ? ಎಷ್ಟೋ ವರ್ಷದಿಂದ ಬರೀ ನೀನು ಫೋಟೋ ಮುಂದೆ ಮಾತಾಡ್ಕೊಂಡು ಕರೆದುಬಿಟ್ಟಿದ್ದೀನಿ. ನಾನು ಯಾವತ್ತೂ ಅದರಿಂದ ಒಂದು ಉತ್ತರನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಥವಾ ರಿಯಾಕ್ಷನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನೊಳಗೆ ಆ ಹುಟ್ಟಿದ ಭಾವನೆ ಅಂಶಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೆ ಅಷ್ಟೇ. ಅದನ್ನು ಬಿಟ್ಟು ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಅಭಿ, ನನಗಿದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ನಿಮ್ಮ ಗುಣಕ್ಕೆ, ಈ ಪ್ರೀತಿಗೆ ನನಗೆ ಮಾತೇ ಬರ್ತಿಲ್ಲ.